ಕ್ಯಾಲೆಂಡ್ರ್ ಪ್ರಕಾರ ನಾನು 2 ವಾರದ ಹಿಂದೆನೇ ಡೇಟ್ ಆಗಬೇಕಿತ್ತು. ಅಲ್ಲ, ಮುಂಚೆ ಎಲ್ಲ ಇರ್ರೆಗ್ಯುಲರ್ ಆಗಿ ಆಗ್ತಿತ್ತು, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಎಲ್ಲ ನಾರ್ಮಲ್ ಆಗಿತ್ತಲ್ಲ, ಆದರೂ ಯಾಕಾಗಲಿಲ್ಲ? ಹಾಗಿದ್ರೆ ನಾನು ಪ್ರೆಗ್ನೆಂಟ್ ಏನಾದರೂ ಆಗಿದ್ದೀನಾ? ಈಗಲೇ ಅದಕ್ಕೆ ಕಾಲ್ ಮಾಡಿ ಟೆಸ್ಟ್ ಮಾಡಿಸ್ಕೊತೀನಿ. ಬೇಡ, ನಾನು ಕೇಳೋ ಸಣ್ಣ ಪ್ರಶ್ನೆ ಆ ಮನೇಲಿ ದೊಡ್ಡ ಸಂಭ್ರಮನೇ ಕ್ರಿಯೇಟ್ ಮಾಡುತ್ತೆ. ನಿಧಿ ಅದಕ್ಕೆ ಎಲ್ಲ ಹೇಳಿದ್ದಾರೆ ನನಗೆ ನಾನು ಪ್ರೆಗ್ನೆಂಟ್ ಆಗ್ಬೋದು ಅಂತ. ಅಕಸ್ಮಾತಾಗಿ ಆಗದೆ ಹೋದರೆ ಪಾಪ ಅವ್ರು ಕಟ್ಟಿರೋ ಕನಸೆಲ್ಲ ನುಚ್ಚುನೂರಾಗತ್ತೆ. ಬೇಡ, ನಾನು ಹೀಗೆ ಇದ್ಬಿಡ್ತೀನಿ. ಆದರೂ ಮನಸ್ಸಲ್ಲಿ ಕ್ರಿಯೇಟ್ ಆಗಿರೋ ಡೌಟ್ನ ಕ್ಲಿಯರ್ ಮಾಡ್ಕೊಳ್ದೆ ಹೇಗಿರೋಕ್ಕಾಗುತ್ತೆ? ಬರೀ ಇದೇ ವಿಷಯ ಕಾಡ್ತಾ ಇರುತ್ತೆ. ಏನು ಮಾಡಲಿ ಯಾರಿಗೂ ಗೊತ್ತಿಲ್ಲದಂಗೆ ನಾನೇ ಮೆಡಿಕಲ್ ಶಾಪಿಗೆ ಹೋಗಿ ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಟೆಸ್ಟ್ ಮಾಡಿದರೆ ಇದೇ ಬೆಸ್ಟ್ ಐಡಿಯಾ. ಅಕಸ್ಮಾತಾಗಿ ಏನಾದರೂ ಪಾಸಿಟಿವ್ ಬಂದರೆ ನಾನೇ ಎಲ್ರಿಗೂ ಸ್ವೀಟ್ ಹಂಚಿ ವಿಷಯನ ಕನ್ಫರ್ಮ್ ಮಾಡಿಬಿಡ್ತೀನಿ. ಎಲ್ಲದಕ್ಕಿಂತ ಇದೇ ಬೆಸ್ಟ್ ಐಡಿಯಾ. ಜನಗಳೇ, ಈ ಸಂದರ್ಭದಾಗೆ ನನ್ನ ಪರವಾಗಿ ನಮ್ಮ ಕೂಸು ಮಾತಾಡಬೇಕು ಅಂತ ಕೇಳಕತ್ತೀವಿ. ಮಾತಾಡ ಕೂಸೆ. ಅಣ್ಣ ನನ್ಗೇನ್ ಗೊತ್ತಾಗತ್ತಣ್ಣ? ಗೊತ್ತಾಯ್ತು ಕಣವ, ನನ್ನ ಮನ್ಸಾಗ ಏನೈತೆ ಅನ್ನೋದು ನನ್ನ ತಂಗಿ ಬಾಯಿನಾಗ ಬರುತ್ತೆ ಅನ್ನೋ ನಂಬಿಕೆ ನಂಗೈತೆ. ನೀ ಮಾತಾಡವ. ಓಕೆ ಹೇಳ್ತೀನಿ. ಮಾರಿಗುಡಿಯ ಮಹಾಜನಗಳೇ, ವೇದಿಕೆ ಮೇಲೆ ಹಾಜರಿರುವ ಹಿರಿಯರೇ, ಗುರುಗಳೇ ಹಾಗೂ ಅತಿಥಿಗಳೇ, ಈ ಸಂದರ್ಭದಲ್ಲಿ ನನ್ನ ಹೆಸರು ಗೋಡೆ ಮೇಲಿರೋದನ್ನ ನೋಡಿ ನನ್ನ ಮನಸ್ಸು ಒಲೆ ಮೇಲೆ ಪಾತ್ರೆ ಇಟ್ಟು ರೀಲ್ಸ್ ನೋಡುವಾಗ ಉಕ್ಕಿ ಬರೋ ಹಾಲಿನ ಥರ ನನ್ನ ಮನಸ್ಸು ತುಂಬಿ ಬರ್ತಿದೆ. ನನ್ನ ತಾಯಿ ಅಂದ್ರೆ ನನಗೆ ಪ್ರಾಣ. ಕೂಸೆ ಅಲ್ವಾ? ಬೇರೆ ನನ್ನ ತಾಯಿ ಅಂದ್ರೆ ನನಗೆ ಪ್ರಾಣಕ್ಕಿಂತ ಹೆಚ್ಚು. ಅಲ್ಲ, ನನ್ನ ಪ್ರಾಣ ಉಸಿರು ದೇವ್ರಿಗಿಂತ ಹೆಚ್ಚು. ಅಯ್ಯೋ ಅನ್ಬೇಕು ಅನ್ಸುತ್ತೆ. ಅಂತ ತಾಯಿ ಇವತ್ತು ನನ್ನ ಹೆಸರನ್ನ ಬೋಲ್ಡ್ ಮಾಡಿಸ್ಕೊಟ್ಟಿದ್ದಾರೆ ಅಂದ್ರೆ ನನಗಿಂತ ಪುಣ್ಯವಂತ ಇನ್ಯಾರೂ ಇಲ್ಲ ಅಂತ ನಮ್ಮ ಅಣ್ಣ ಹೇಳ್ತಿದ್ದಾನೆ. ಅಲ್ಲ ಕಡವಾ. ಓ, ಬರೀ ನಾನ್ ಮಾತ್ರ ಅಲ್ಲ, ಇಂಥ ಮಹಾ ತಾಯಿನ ಪಡೆದಿರೋದಕ್ಕೆ ನಾವ್ ಎಲ್ಲರೂ ಪುಣ್ಯ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷನೂ ನನ್ನ ತಾಯಿನ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳ್ತಿದ್ದಾನೆ ನಮ್ಮಣ್ಣ. ಈ ಸಂದರ್ಭದಲ್ಲಿ ನನ್ನ ತಾಯಿ ಕಾಲಿಗೆ ಬಿದ್ದು ನನ್ ಧನ್ಯವಾದನ ಅರ್ಪಿಸ್ಬೇಕು ಅಂತ ನಮ್ಮಣ್ಣ ಹೇಳ್ತಿದ್ದಾನೆ. ಕೂಸೆ, ನಿಂಗೆ ಕಾಲೇಜ್ ಗೊತ್ತಾಗಿಲ್ಲ? ಹಂಗಾದ್ರೆ ಹೋಮ್ವರ್ಕ್ ಗೀಮ್ವರ್ಕ್ ಎಲ್ಲ ಕೊಟ್ಟಿರ್ತಾರೆ, ಹೋಗಿ ಮಾಡೋದು. ಅದು ಹೋಗು. ಆಯ್ತು.